ಕಾರ್ಯಕ್ರಮ ಟೈಮ್ ಭಾಳ ಆಗೈತಿವ. ನಿಮ್ಮ ಹೊಟ್ಟೆ ಹಸ್ತಾವಿಲ್ಲ ಗೊತ್ತಿಲ್ಲ, ನಾನು ಹೊಟ್ಟೆ ಹಸ್ತೈತಿ. ನೀವು ಹೇಳ್ರಿ ತಂಗೈತೀರಿ ನೀವು. ಮತ್ತು ನಾಳೆ ಬಂದ್ರೆ ನೀವು ಸಿಗಂಗಿಲ್ಲ. ಅಂದ್ರೆ ಅಪ್ಪಗಳು ಮತ್ತು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಯಾರ. ಅಪ್ಪಗಳನ್ನು ಸಹಿತ ನಾವು ಗಮನದೊಳಗೆ ಇಟ್ಕೊಂಡು ನಾವು 4 ಮಾತಾಡಬೇಕಾಗ್ಯದ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ರಿ, ಭಾಳ ಸುಂದರವಾಗಿರುವ ಕಾರ್ಯಕ್ರಮವನ್ನು ನೀವೆಲ್ಲ ಆಯೋಜನೆ ಮಾಡಿದ್ರಿ. ಕಳಸ ಎಷ್ಟು ವಜ್ಜಿತ್ತು ಅಂತಂದ್ರೆ 35 ಕಿಲೋ ಇತ್ತು ರೀ. ಅಪ್ಪಗಳು ಒಳಗೆ ಅದನ್ನು ಸಣ್ಣದಿರ್ಬೋದು, ಎತ್ತಬೋದು ಅಂತೇಳಿ ಅದನ್ನ ಎತ್ತಕ್ಕೆ ಹೋಗ್ಲತ್ತಾರ, ಎತ್ತವತ್ತದ. ಯಾಕಂತಂದ್ರೆ ಅವ್ರಿಗೆ 35 ಕಿಲೋ ಕಳಸ ಬರೀ ವಜ್ಜೆ ಐತೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಅಜ್ಜವ್ರಿಗೆ ಬರೀ ಕಳಸ ಅಷ್ಟ ವಜ್ಜಿಲ್ಲೇವ, ನಿಮ್ಮ ಭಕ್ತಿನೂ ವಜ್ಜೆ ಐತೆ ಅನ್ನತಕ್ಕಂಥದ್ದನ್ನು ನೀವು ತೋರಿಸ್ಕೊಟ್ರಿ. ಯಾಕಂತಂದ್ರೆ ನಮ್ಮ ಕಾಡ್ದೇವ್ರ ಅಪ್ಪಗಳು ಹೇಳ್ತಿದ್ರು, ಕಳಸ ಮ್ಯಾಲದ 35 ಕಿಲೋ ಕಳಸ ಹೋಗಿ ಮುಡ್ಸೋ ಸಣ್ಣದಾಗದಲ್ಲ. ಹಿಂದಿನ ಭಾಳಷ್ಟು ಜನ ಕಳಸ ಮುಟ್ಟಕ್ಕೆ ಹೋಗಿ ಕ್ರೇನ್ಗಳು ತೊಗೊಂಡು ಬಂದರು, ಹಗ್ಗ ಹರಿದು ಕೆಳಗೆ ಬಿದ್ದು ಸ್ವಾಮಿಗಳು ಸುದಕ್ಕೆ ಕೆಳಗೆ ಬಿದ್ದಾರು ಅಂತ ಹೇಳಕತ್ತಿದ್ರು ಅವರು. ಹಾಗಾಗಿ ನಿಮಗೇನೂ ಒಂದು ಸ್ವಲ್ಪ ಕೂದಲು ಕೊಂಕಾಗಲಾರ್ದಂಗೆ ಅಂಥ ದೊಡ್ಡ ಕಳಸ ಹೋಗಿ ಚಂದಂಗೆ ಮ್ಯಾಲೆ ಕೂತೈತಿ ಅಂತಂದ್ರೆ ಆ ಕಳಸ ನೀವು ಇಟ್ಕೊಂಡಿಲ್ಲ, ನಮ್ಮ ಅಪ್ಪ ಹನುಮಪ್ಪ ಇಟ್ಕೊಂಡಾನೆ ಅನ್ನತಕ್ಕಂಥದ್ದನ್ನು ನಾವು ವೇದಿಕೆ ಮೂಲಕ ಸ್ಮರಿಸಬೇಕಾಗ್ತದೆ. ಅದಕ್ಕಾಗಿ ಹೇಳ್ತಾರೆ ಅವರು, ದೇವ ನಿನ್ನ ನೆನಹಿನಲ್ಲಿ ಮನವ ಅರಳಿಸೋ, ಈ ಮನವ ಅರಳಿಸೋ ದಿನವೂ ಮನವು ಅರಳಿಸೋ ಅಂತೇಳಿ DS ಕರ್ಕಿ ಅವರು ಬರೀತಾರೆ. ನಮ್ಮ ಮನಸ್ಸುಗಳನ್ನು ಅರಳಿಸೋ ಒಂದು ಪ್ರಕ್ರಿಯೆಯೊಳಗೆ ನಾವೆಲ್ಲ ಭಾಗವಹಿಸ್ಬೇಕು. ತಾಯಿ ಯವ್ವ ಚಿಗವ ನಿಮ್ಮನ್ನೆಲ್ಲ ನೋಡಾಕತ್ತಾರ, ಆನಂದ ಆಗ್ತದೆ. ಯಾಕ್ರಿ ಕೆಲವ್ರು ತಲೆಯಾಗ ಹೂ ಹಾಕೊಂಡ್ಬಂದಿರಿ, ಕೆಲವ್ರು ಹಂಗೆ ಬಂದಿರಿ. ಹೂ ಹಾಕೊಂಡು ಬಂದ್ರಲ್ಲ, ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಜಾ ಐತಿ. ಏನು ಮಜಾ ಐತಿ ಅಂದ್ರೆ ನಿಮ್ಮ ತಲೆಯಾಗ ಹೂ ಐತಲ್ಲ, ಎಷ್ಟೊತ್ತಿರ್ತೈತೆವ ಅದು. ಈಗೆಲ್ಲ ಬಾಡೈತಿ ಕೆಟ್ಟ ಬಿಸಿಲಪ್ಪ, ಏನು ನಿಮಗಾರ ಪಂಕ ಹಚ್ಚಾರ, ನಮಗೇನು ಹಚ್ಚಾರತ್ತಾರ ಅವ್ರು. ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಕಬೀರ ಬಹಳ ಸುಂದರವಾಗಿರೋ ಮಾತು ಹೇಳ್ತಾನೆ, ಹಿಮದ ತಂಪು ತಂಪಲ್ಲ, ಚಂದ್ರನ ತಂಪು ತಂಪಲ್ಲ, ಯಾವುದು ತಂಪು ಅಂತೇಳಿ ಕಬೀರನ ಕೇಳಿದಾಗ ಕಬೀರ ಹೇಳ್ತಾನೆ, ಹಿಮ ಅಂತಂದ್ರೆ ಬರ್ಪಿನ ತಂಪಲ್ಲವಾ, ಚಂದ್ರ ಅಂದ್ರೆ ಚಳಿಗಾಲದೊಳಗೆ ಚಂದ್ರ ಬರ್ತಾನಲ್ಲ ಅವನು ತಂಪಲ್ಲ, ಯಾವುದು ತಂಪ ಅಂತಂದ್ರೆ ಹನುಮಪ್ಪನ ಪಾದದ ಸಂಘ ತಂಪಿನೊಳಗೆ ಬಲು ತಂಪು ಅನ್ನತಕ್ಕಂಥ ಮಾತನ್ನು ಕಬೀರದಾಸ ಹೇಳ್ತಾನೆ. ಯಾಕೆ ಈ ಮಾತುಗಳನ್ನು ನಿಮಗೆ ಹೇಳಕತ್ತೀನಿ ಅಂತಂದ್ರೆ, ನೀವೆಲ್ಲ ಹೆಂಗೆ ಕೂತೀರಿ, ನಮಗೊಂದು ಸ್ವಲ್ಪ ಕರೆಂಟ್ ಐತೆ ಅದು ನಡೆದೈತಿ. ಆದ್ರೆ ನಿಮಗೆ ಕರೆಂಟ್ ಇರಲಾರ್ದ ನಮ್ಮಪ್ಪ ಹನುಮಪ್ಪ ಕೊಡಾಕತ್ತಾನಲ್ಲ ಗಾಳಿ, ಅದು ಬಹಳ ಪವಿತ್ರ ಐತಿ ಅನ್ನತಕ್ಕಂಥದ್ದನ್ನು ತಾವು ತಿಳ್ಕೊಳ್ಬೇಕು ಅನ್ನತಕ್ಕಂಥ ಮಾತೇಳಿ ನಿಮ್ಮ ತಲೆಯಾಗ ಹೂ ಅದಾವೆ. ಅವ್ನು ಹೇಳ್ತಾನೆ DS ಕರ್ಕಿ ಒಂದಿಷ್ಟು ಮನವ ಅರಳಿಸೋ ಅನ್ನೋ ಮಾತು ಹೇಳ್ತಾನೆ. ನಾವು ನಮ್ಮ ಮನಸ್ಸುಗಳನ್ನು ಅರಳಿಸಬೇಕಾಗಿದೆ. ತಾಯಿ ತಲೆ ಒಳಗಿರುವ ಹೂವು ಮುಂಜಾನೆ ಅರಳಿತು ಅಂತಂದ್ರೆ ಸಂಜೆಗೆ ಬಾಡಿ ಉದುರಿ ಬಿಡ್ತದೆ. ಆದರೆ ಹೂ ಯಾವತ್ತೂ ಅತ್ತಿಲ್ಲ, ಹೂ ಯಾವತ್ತೂ ಕರೆದಿಲ್ಲ, ಹೂ ಯಾವತ್ತೂ ಸಹಿತ ಏನು ಮಾಡಿಲ್ಲ ಅಂತಂದ್ರೆ ನನ್ನನ್ನು ಹಾಕೋತಾರು ಅಂಥೇಳಿ ಹೂ ಯಾವತ್ತೂ ಕಣ್ಣೀರು ಹಾಕಿಲ್ಲ. ಅದು ಹಾಕೈತೇನ್ರಿ? ಯಾವ್ರಾಗ ನಿಮ್ಮ ಊರಾಗ ಹೂ ಅಳ್ತಾವ ನೀವು? ಅದು ಗೊತ್ತದ, ನಾ ಹುಟ್ಟೇನಿ, ನಾ ಸಾಯ್ತೀನಿ ಅನ್ನೋದು ಹೂ ಗೊತ್ತದ, ನಾ ಸಾಯಂಕಾಲ ಬಾಡಿ ಹೋಗುತ್ತೀನಿ ಅಂತ ಹೂ ಗೊತ್ತದ, ಹೂ ಬಾಡ್ತೀನಿ ಅಂತ ಗೊತ್ತಿದ್ರು ಸಹಿತ ಅದು ಯಾವತ್ತೂ ಅತ್ತಿಲ್ಲ, ಅದು ಯಾವತ್ತೂ ನೊಂದಿಲ್ಲ, ಅದು ಯಾವತ್ತೂ ಕಂದಿಲ್ಲ. ಹಂಗೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ಓ ಮಲ್ಲಿಗೆ ಹೂವೆ ಕಾಕಡ, ನೀನೆಂತಹ ಪಾಕಡ, ಅರಳಿದೆ ಬಡಬಡ, ಉಳಿದ್ರಿದೆ ಗಡಗಡ, ಒಂದು ದಿನದ ಜೀವನ ಆದರೂನು ಪಾವನ, ನನ್ನ ಮನೆಯ ನಂದನ, ನಿನಗೆ ಕೋಟಿ ವಂದನ ಅನ್ನತಕ್ಕಂಥ ಮಾತನ್ನು ಒಂದು ಹೂವಿನ ಬಗ್ಗೆ ಬರೀತಾನೆ ಕವಿ. ಅಂತಂದ್ರೆ ಹೂವಿಗೆ ಎಷ್ಟು ಕಿಮ್ಮತ್ತೈತಿ ವಿಚಾರ. ನೀವು ಹೂ ನೋಡ್ಬೇಕು. ನೀವು ಈಗ ನೋಡ್ರಿ, ಹನುಮಪ್ಪಗೆ ಏನು ಏರಿಸಿದ್ರು, ಗುಡಿ ತುಂಬ ಹೂ ಹಾಕಿದ್ರು, ಅವನ ಮೇಲೆ ಹೂ ಹಾಕಿದ್ರು, ಕಳಸದ ಮೇಲೆ ಹೂ ಚೆಲ್ಲಿದ್ರು. ಕಲ್ಲು ಯಾರು ಹೋಗಿದ್ರಿ ನೀವು? ಹೆಂಗಪ್ಪ ಏನು ಹೋಗಿದ್ರಿ? ಕಲ್ಲು ಯಾರು ಹೋಗಂಗಿಲ್ಲ. ಯಾಕೆ? ಹೂ ಒಗದ್ರನ್ನ ಚಂದ. ಕಲ್ಲು ಯಾರಿಗೆ ಒಗಿತಾರ? ಯಾರು ಕೆಟ್ಟದ್ದನ್ನು ಮಾಡ್ತಾರ ಕಲ್ಲು ಒಗಿತಾರ. ತಾಯಿ ಹೂವಿಗೆ ಎಂತಹ ತಾಕತ್ತೈತಿ ಅಂತಂದ್ರೆ ಭಗವಂತನ ನೆತ್ತಿ ಮೇಲೆ ಹೋಗಿ ಕೂಡೋ ತಾಕತ್ತೈತಿ. ಅಂಥ ಹೂವಿನ ಬದುಕು ನಮ್ಮದಾತು ಅಂದ್ರೆ ಅವನ ಪಾದಕರೆ ಹೋಗಿ ಮೂಡ್ತಕ್ಕಂಥ ಬದುಕು ನಮ್ಮದಾಗ್ತದೆ. ಅದಕ್ಕಾಗಿ ಇಲ್ಲೆಲ್ಲ ಕೇಳ್ಕೊತ ಬಂದೀವಿ. ಕೆಲವೊಬ್ಬರು ಕಂಚಿನ ಮೂರ್ತಿ ಕೊಟ್ಟಾರ, ಕೆಲವೊಬ್ಬರು ಕಳಸ ಕೊಟ್ಟಾರ, ಕೆಲವೊಬ್ಬರು ಬಣ್ಣ ಹಚ್ಚಾರ, ಕೆಲವೊಬ್ರು 33,000 ರೂಪಾಯಿ ಕೊಟ್ಟು ಅವ್ರು ಬಾರಿಸಿ ಡಮ್ಮ 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 ಅವ್ರು ಮುಗಿಸ್ರಿ ಅಂದು. ಅವ್ರು ಅಂದ್ರೆ ನಮ್ಮ ಪಗಾರ ಮುಗಿತಕ್ಕ ನಮ್ಮ ಮುಗಿಸಂಗಿಲ್ಲ ಅಂದ್ರೆ ಅವ್ರು. ನಾವು ನಿಮ್ಮ ಜೋಡಿಪ್ಪ ಅಂದ್ರೆ ಪಾಡಾಗ್ತಿತ್ತಪ್ಪ, ನಮ್ಗೊಂಡು ಪಗಾರ ಬೀಳ್ತಿತ್ತು ಅಂದ್ವಿ ನಾವು. ಡಮ್ ಬಾರಿಸಿ ನೋಡಿದ್ರಲ್ಲ ಹೆಂಗೆ ಬಾರಿಸಿ, ಸಣ್ಣ ಹುಡುಗರು ಹಿಂಗೆ ನಮ್ಮ ನೋಡಿ ಬಾರಿಸ್ತಿದ್ರು. ಏನು ಅಂಜಿಕೆ ಬಂದಂಗೆ ಆಗ್ತೇವ ನನಗೆ. ನೋಡ್ರಿ, ಅವ್ರಿಗೆ ಕೊಟ್ರಲ್ರಿ, ಅವ್ರಿಗೆ ಅಷ್ಟು ರೊಕ್ಕ ಕೊಟ್ಟು ಖರ್ಚು ಮಾಡಿ ಎಲ್ಲೋ ಸೌದತ್ತಿಯಿಂದ ಅವ್ರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮ ಮಾಡಿದರು. ನೋಡ್ರಿ, ಒಂದು ಮಾತು ಹಿಪ್ಪರಿಗೆ ಅವರು ಮಗನಿಗೆ, ನೀವು ತಮ್ಮ ಮಾಡ್ತಿ ಅಂತಂದ್ರೆ ನಾವು ಏನಂದ್ರೆ, ನೀವು ದುನಿಯಾ ಮಾಡಿರಿ, ಹನುಮಪ್ಪ ನಮಗೆ ಜೀವನ ಕೊಟ್ಟಾನ ಅಂದ ಬಳಿಕ ಹನುಮಪ್ಪಗೆ ನಾವು ಕಾಣಿಕೆ ಕೊಡ್ಲಿಕ್ಕೆ ಈ ಜೀವನ ಇದ್ರು ಏನು ಮಾಡೋದು ಅಂತ ತಿಳ್ಕೊಂಡು ಎಲ್ಲ ದಾನ ಮಾಡೋದು. ತಾಯಿ ದಾನಕ್ಕೆ ಭಾಳ ಕಿಮ್ಮತ್ತದ, ಧರ್ಮಕ್ಕೆ ಭಾಳ ಕಿಮ್ಮತ್ತದ. ಈ ಭೂಮಿ ಮೇಲೆ ಏನಾದ್ರು ಧರ್ಮ ಉಳಿದದ ಅಂತಂದ್ರೆ ದಾನದಿಂದ ಉಳಿದದು. ಹಿಂದಿನ ಕಾಲದೊಳಗೆ ನಾವು ಜೈನ ಪುರಾಣಗಳನ್ನು ಓದ್ತಿದ್ವಿ.
ಅಲ್ಲಿ ರನ್ನ ಅಂತ ಬರ್ತಾನೆ. ರನ್ನನಿಗೆ ಅತ್ತಿ ಮಬ್ಬೆ ಇರತಕ್ಕಂಥಕ್ಕೆ ಅಜಿತನಾಥ ಪುರಾಣವನ್ನು ಬರಿ ಅಂತ ಹೇಳಿ ತನ್ನ ಸಂಪತ್ತನ್ನೆಲ್ಲ ಅವಾಗ ದಾರೆ ಇರಿತಾಳೆ. ನೀ ಅಜಿತನಾಥ ಪುರಾಣ ಒಂದ ಬರಿ ಅಂತ ಹೇಳ್ತಾಳೆ. ಆದರೆ ರನ್ನ ಮತ್ತು ಗದಾಯುದ್ಧ ಅವು ಇವು ಎಲ್ಲ ಬರೀತಾನೆ. ಆದರೆ ಒಂದು ಮಾತು ನೆನಪಿಟ್ಕೋಬೇಕು, ಅವತ್ತಕ್ಕೆ ಅತ್ತಿ ಮಬ್ಬೆ ದಾನ ಧರ್ಮ ಮಾಡಿದ್ದಕ್ಕಾಗಿ ಇವತ್ತು ಅಜಿತನಾಥ ಪುರಾಣ ನಮ್ಮ ಕೈ ಒಳಗದ. ಹಂಗೆ ದಾನ ಧರ್ಮ ಮಾಡ್ಬೇಕು. ಒಬ್ಬ ಹುಡುಗಗೆ ಹೊಟ್ಟೆ ಭಾಳ ಹಸ್ತಿತ್ತೇವ. ನಾ ಮುಗಿಸ್ತೀನಿ, ಭಾಳ ಮಾತಾಡಂಗಿಲ್ಲ. ಅಪ್ಪಗಳು ಫೋನ್ ಬರಾಕತ್ತಾವ. ಯಾಕಂದ್ರೆ ಅಪ್ಪಗಳನ್ನ ಗಮನದ, ಯಾಕಂದ್ರೆ ಅಪ್ಪಗಳು ಮಾತಾಡ್ತಾನೂ ಆಮೇಲೆ ನೀವು ಮಾತಾಡಕ್ಕಂದ್ರೆ ಅವ್ರು. ಆದ್ರೆ ನಮಗೆ ಹೆಂಗೆ ಹಿರಿಯರು ಅವರು, ನಮಗೆಲ್ಲ ಹಿರಿಯ ಪೂಜ್ಯರು. ಹಂಗಾಗಿ ಅವ್ರು ಮಾತಾಡಿದ ನಂತರ ನಾವು ಮಾತಾಡೋದ್ರ ಶೋಭೆ ಅಲ್ಲ ಅಂತ ತಿಳ್ಕೊಂಡು ಒಂದು ಘಟನೆ ಹೇಳಿ ನಿಮ್ಗೆ ಮುಗಿಸ್ತೀನಿ ನಾನು. ಹುಡುಗ ಭಾಳ ಹೊಟ್ಟೆ ಹಸ್ತಿತ್ರಿ. ಹುಡುಗ ಹೆಂಗೆ ಹೊಟ್ಟೆ ಹಸಿತಾರೆ ಇವ ಲಕ್ಷ ಕೊಟ್ಟು ಕೇಳಬೇಕು. ಈ ಜಗತ್ತಿನೊಳಗೆ ದೊಡ್ಡ ಶತ್ರು ಅಂದ್ರೆ ಅದು ಹಸಿವು ಅಂತ ತಿಳ್ಕೊಬೇಕು ನೀವೆಲ್ಲ. ಇವ ಹಸಿವಿನ ಕಿಮ್ಮತ್ತು ಗೊತ್ತಿದ್ದವ್ರಿಗೆ ಅದ್ರ ಅರಿವು ಇರ್ತದೆ. ಹಸಿವು ಅದಕ್ಕಾಗಿ ಹೇಳ್ತಾರೆ, ತುತ್ತಿನ ಚೀಲಕ್ಕೆ 100 ತಾಪತ್ರಯಗಳು ಅಂತ ಬರೀತಾರೆ. ಇದು ತುತ್ತಿನ ಚೀಲವ. ಇದು ತುತ್ತಿನ ಚೀಲ ಅಂತಂದ್ರೆ ತೂತು ಬಿದ್ದ ಚೀಲ. ಇದು ನೀವು ಏನಾರೇ ಹಾಕ್ರೆ ಮತ್ತೆ 3 ತಾಸಿಗೆ ಕಲಾಸ, ಮತ್ತೆ 3 ತಾಸಿಗೆ ಕಲಾಸ, ಮತ್ತೆ ಹೊಟ್ಟೆ ಹಸಿತತಿಲ್ಲವ. ನೀವು ಏನಾರೇ ತಿನ್ರಿ, ಏನಾರೇ ಉಣ್ರಿ, ಏನು ಬಂಗಾರ ಹಾಕ್ರಿ ಅದ್ರ ಹಾಕ್ರಿ, ಅದೇನು ಮಾಡಿ ತನ್ನ ಧರ್ಮ ಅಂತ ಬಿಡಂಗಿಲ್ಲ. ತುತ್ತಿನ ಚೀಲ ಐತೆ ಅದು. ಆ ಚೀಲ ಎಷ್ಟು ತುಂಬಿದ್ರೆ ಅದು ಕಾಲೇನ ಆಗೋದದು. ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ಹೇಳಕತ್ತೀನಿ ನಿಮ್ಮ ಹುಡುಗ ಹೊಟ್ಟೆ ಹಸ್ತಿತ್ತು, ತಲೆ ತಿರುಗಿ ಬರಾಕತ್ತದ. ಬಿದ್ದ ಬಿಟ್ಟ ಪಾಪ, ಬಿದ್ದ ಬಿಟ್ಟ ಹುಡುಗ. ಬಿದ್ದಾಗ ಏನು ಮಾಡಿದ ಅಂತಂದ್ರೆ ಒಂದು ಸಣ್ಣ ಉದ್ಯೋಗ ಮಾಡ್ತಿದ್ದ. ಒಬ್ಬರು ಮನೆಗೆ ಹೋಗಿ ನಿಂತ, ಅಕ್ಕೋರೆ ಪುಸ್ತಕ ಬೇಕೇನಂತ ಕೇಳಿದ. ಹೆಣ್ಮಗಳಂದಳು, ಬೇಡಪ್ಪ ನಮಗೆ ಪುಸ್ತಕ ನಮ್ಮ ಮನೆ ಒಳಗದ ಒಂದಳಕ್ಕೆ. ಅಕ್ಕೋರ ಪುಸ್ತಕ ಆದರೂ ಬೇಡ ಬಿಡ್ರಿ, ಪುಸ್ತಕ ತಗೊಳ್ಲಿಕ್ಕಂದ್ರೆ ನಡೀತೈತಿ. ನೋಡ್ರಿ ಇವ ಜೀವನದೊಳಗೆ ಕೈವಡ್ಡಿ ಕೇಳೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹುಡುಗ ಕೇಳ್ತಾನಮ್ಮ, ಐ ಆಮ್ ಅ ಲಿಟ್ಲ್ ಹಂಗ್ರಿ, ನನಗೆ ಭಾಳ ಹಸಿವಾಗ್ಯದ, ನನಗೆ ಹಸಿವಾಗ್ಯದೇವ, ನಿನ್ನ ಮನೆ ಬಾಗಿಲಿಗೆ ಬಂದೀನಿ, ಏನಾರ ಒಂದಿಷ್ಟು ನನಗೆ ತಿನ್ನಕ್ಕೆ ಕೊಡೆಯವ ಅಂತ ಕೇಳಿದ. ಯಾರೋ ಹುಡುಗ ನನಗೊಂದಿಷ್ಟು ಏನಾರ ತಿನ್ನಕ್ಕೆ ಕೊಡು ಅಂತಂದಾಗ ಹೆಣ್ಮಗಳು ವಿಚಾರ ಮಾಡ್ತಾಳೆ, ಇವ ತಿನ್ನಕ್ಕೆ ಕೇಳಿ ಅನ್ನೋದು ಬಳಕ ಕೊಡಬೇಕಲ್ಲ ಅಂತ ತಿಳ್ಕೊಂಡು ಒಳಗೆ ಬಂದು ನೋಡ್ತಾಳೆ, ಏನೂ ಇಲ್ಲ. ಏನೂ ಇಲ್ಲದೇ ಇರ್ತಕ್ಕಂಥ ಕಾಲದೊಳಗೆ ಹೆಣ್ಮಗಳು ಇಟ್ಕೊಂಡಿದ್ಲಕ್ಕೆ ಒಂದು ಸ್ವಲ್ಪ ಆರಾಮ ತಪ್ಪಿತ್ರಿ. ಆಕೆ ಏನು ಮಾಡಿದ್ಲು ಅಂತಂದ್ರೆ ಒಂದಿಷ್ಟು ಹಾಲು ಇಟ್ಕೊಂಡಿದ್ದಳು. ಆ ಹಾಲು ಇಟ್ಕೊಂಡಿರ್ತಕ್ಕಂಥ ಹೆಣ್ಮಗಳ ತಳ, ನಾನು ಮತ್ತೆ ಸಾಯಂಕಾಲ ಯಾರು ಕೇಳಿದ್ರು ನನಗೆ ಹಾಲು ಕೊಡ್ಬೋದು, ಈ ಹಾಲನ್ನು ಹುಡುಗನಿಗೆ ಯಾಕೆ ಕೊಡಬಾರ್ದು ಅಂತ ತಿಳ್ಕೊಂಡು ಏನು ಮಾಡಿದ್ಲು ಅಂತಂದ್ರೆ ಆ ಸಣ್ಣ ಲೋಟದೊಳಗೆ ಒಂದಿಷ್ಟು ಹಾಲು ತೊಗೊಂಡು ಬಂದು ಆ ಹುಡುಗನಿಗೆ ಕೊಟ್ಟಳು. ಹುಡುಗನಿಗೆ ಇಷ್ಟು ಆನಂದ ಆಗಿಬಿಡ್ತೇವ. ಹಾಲು ನೋಡಿದ, ಹಾಲಿನೊಳಗೆ ಶಕ್ತಿ ಇರ್ತದೆ. ಹೌದಲ್ಲ ತಾಯಿ, ಹಾಲಿನೊಳಗೆ ಶಕ್ತಿ ಇರ್ತದೆ. ಹುಡುಗಿದ್ದವ ಗಟ 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 ಹಾಲು ಕುಡ್ದ, ಒಂದು ಗ್ಲಾಸ್ ನೀರು ಕುಡ್ದ, ಕಣ್ಣಾಗ ಜೀವ ಬತ್ತೇವ. ಜಗತ್ತು ಚಂದ ಕಾಣಕ್ಕಿತ್ತು. ಯವ ನೀ ಬಹಳ ದೊಡ್ಡ ಉಪಕಾರ ಮಾಡಿಯವ, ಈ ಉಪಕಾರ ನಾನು ಜೀವನದೊಳಗೆ ಇದನ್ನು ಮರೆಯಂಗಿಲ್ಲ, ಈ ಉಪಕಾರ ನಿನಗೆ ತೀರಿಸ್ತೀನಿ ಅಂತ ತಿಳ್ಕೊಂಡು ಏನು ಹೇಳಿದ ಹೇಳಿ ಹೋಗಿಬಿಟ್ಟೆವ. ಹೋದ. ಈಗಿನ ಹೆಣ್ಮಗಳು ತನ್ನ ಜೀವನದೊಳಗೆ ತಾಯಿ ಬಿದ್ದಳು. ಆಕೆಗೂ ಮತ್ತೆ ಮುಂದೆ ಹೋಗಿ ಅನ್ನಲ್ಲ ಅನುಕೂಲ ಆಯ್ತು. ಎಲ್ಲ ಪರಿಸ್ಥಿತಿ ಬದಲಾಯ್ತು. ಪರಿಸ್ಥಿತಿ ಬದಲಾಗಿ ಏನಾಯ್ತು ಅಂತಂದ್ರೆ ಒಂದು ದಿವಸ ಸಂತಿಗೆ ಹೋಗಿದ್ಲು ಹೆಣ್ಮಗಳಿಗೆ. ಸಂತಿಗೆ ಹೋಗ್ತಿರ್ಲಿ ನೀವು ಕೈಯಾಗ ಚೀಲ ಹಿಡ್ಕೊಂಡು ಸಂತಿಗೆ ಹೋಗಿದ್ಲಕ್ಕೆ ಹೆಣ್ಮಗಳು. ಸಂತಿಗೆ ಹೋಗಿ ಹೇಳವ, ಹೆಣ್ಮಗಳು ಸಂತಿಗೆ ಹೋದ ಕಾಲಕ್ಕೆ ಏನಾಗೈತಿ ಅಂತಂದ್ರೆ ಕೈಯಾಗ ಚೀಲ ಹಿಡ್ಕೊಂಡು ಮುಂದೆ ನೋಡ್ಕೋತ ಹೊಂಟಾಳ. ಹಿಂದೊಂದು ಗಾಡಿ ಬಂದದಕ್ಕೆ ಬೆನ್ನಿ ಗುದ್ದಿ ಹೆಣ್ಮಗಳು ರೋಡ್ ಮೇಲೆ ಬಿದ್ದು ತಲೆ ಹೊಡಿತ್ತು, ಕೈಕಾಲಕ್ಕೆ ಕೆತ್ತಿದು. ಊರಾಗಿರ್ತಕ್ಕಂಥವ್ರೆಲ್ಲರೂ ಆ್ಯಂಬುಲೆನ್ಸ್ ಕರೆಸಿದ್ರು. ಹೆಣ್ಮಗಳನ್ನ ತೊಗೊಂಡ್ರು, ದವಾಖಾನೆಗೆ ಹಾಕಿದ್ರು. ದವಾಖಾನೆಗೆ ಹಾಕಿದಾಗ ಈಗೀಗ ಸಂಬಂಧಿಕರಿಲ್ಲ, ಬೀಗರಿಲ್ಲ, ಬೆಜ್ಜರಿಲ್ಲ, ಮಕ್ಕಳಿಲ್ಲ, ಪಕ್ಕಳಿಲ್ಲ, ಏನೇನೂ ಇಲ್ಲ. ಏನೇನು ಇಳಿದಿರ್ತಕ್ಕಂಥ ಕಾಲದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಆಕೆಗೆ ಆಪ್ರೇಷನ್ ಮಾಡಬೇಕು. ಅವ್ರು ಹೇಳಕತ್ತಾರ 1 ಲಕ್ಷ ಫೀ ಐತಿಕಿದ ಆಪ್ರೇಷನ್ ಮಾಡಕ್ಕೆ, ಅದನ್ನು ಯಾರು ತುಂಬ್ತೀರಿ, ಆಪ್ರೇಷನ್ ಮಾಡ್ತೀವಿ ಅಂತ ಅವ್ರು ಹೇಳಕತ್ತಾರ. ಅಷ್ಟೊತ್ತಿಗಾಗಲೇ ಒಬ್ಬ ಡಾಕ್ಟರ್ ಬಂದರು. ಡಾಕ್ಟರ್ ಬಂದ ಹೆಣ್ಮಗಳ ಮುಖ ನೋಡಿದ್ರು, ತಗೊಂಡು ಹೋಗ್ರಿ ಆಪ್ರೇಷನ್ಗೆ ಅಂತಂದ್ರು. ಆಪ್ರೇಷನ್ ಥಿಯೇಟ್ರಿಗೆ ಹೋದ್ರು. ತಲೆ ಆಪ್ರೇಷನ್ ಮಾಡಿದ್ರವ, ರೊಕ್ಕ ಕೇಳಿಲ್ಲ. 15 ದಿವಸ ಆಯ್ತು. ಹೆಣ್ಮಗಳಿಗೆ ಪ್ರಜ್ಞಾ ಬಂತು. ಪ್ರಜ್ಞಾ ಬಂದಿರತಕ್ಕಂಥ ಕಾಲದೊಳಗೆ ಹೆಣ್ಮಗಳು ಎದ್ದು ಕುಂಡಿರ್ತಾಳೆ. ಎದ್ದು ಕುಂತಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ಹೆಂಗೆ ಮಾಡಿದ್ರು ಆಪ್ರೇಷನ್ ಅಂತ ಕೇಳಿದ್ರು. ಇಲ್ಲವ, ನಿನಗೆ ರೊಕ್ಕ ತೊಗೊಳ್ಳಿಲ್ಲ ನಮ್ಮ ಡಾಕ್ಟ್ರು. ಯಾವ ಡಾಕ್ಟ್ರ್ ಅವರು ಬರ್ತಾರೆ, ಒಂದು 10 ನಿಮಿಷ ತಡಿ ಅಂತಂದಳು. 10 ನಿಮಿಷಕ್ಕೆ ಡಾಕ್ಟರ್ ಬಂದರು. ಲಕ್ಷ ಕೊಟ್ಟು ಕೇಳಬೇಕು. 10 ನಿಮಿಷಕ್ಕೆ ಕೊರಳಾಗ ಒಂದು ಟೆತಸ್ಕೋಪ್ ಹಾಕ್ಕೊಂಡು ಬಿಳಿ ಕೋಟ್ ಹಾಕ್ಕೊಂಡು ಡಾಕ್ಟರ್ ಬಂದು ಆ ಹೆಣ್ಮಗಳ ಮುಂದೆ ನಿಂದಿರ್ತಾನೆ. ಅಯ್ಯ ನೀವು ಯಾರಪ್ಪ, ನೀವು ಗೊತ್ತಿಲ್ಲ, ಪರಿಚಯ ಇಲ್ಲ, ನೀವು ನಮಗೆ ಆದವರು ಅಲ್ಲ, ನೆಂಟರು ಅಲ್ಲ, ಬೀಗರು ಅಲ್ಲ, ಬಿಜ್ಜರು ಅಲ್ಲ. ಹೀಗಿರ್ತಕ್ಕಂಥ ಕಾಲದೊಳಗೆ ನನ್ನಂತಹ ಬಡವಿಗೆ 1 ಲಕ್ಷ ರೂಪಾಯಿದ ಆಪ್ರೇಷನ್ ನೀವು ಹೆಂಗೆ ಮಾಡಿರಿ ಅಂತೇಳಿ ಆ ಹೆಣ್ಮಗಳು ಕೇಳುವಾಗ ಆ ಹೆಣ್ಮಗಳಿಗೆ ಡಾಕ್ಟರ್ ಉತ್ತರ ಕೊಡ್ತಾನೆ, ಯವ್ವ 1 ಲಕ್ಷ ರೂಪಾಯಿ ಆಪ್ರೇಷನ್ ನಿನಗೆ ಎದಕ್ಕೆ ಮಾಡಿದ್ನಿ ಅಂತಂದ್ರೆ, ನನಗೆ ಹಸಿವಾದಾಗ 1 ಲೋಟ ಹಾಲು ಕೊಟ್ಟಿದ್ದೆ, ಅದಕ್ಕಾಗಿ ನಿಂದ ನಾ 1 ಲಕ್ಷ ರೂಪಾಯಿ ಆಪ್ರೇಷನ್ ಮಾಡಿದ್ನಿ ಅನ್ನತಕ್ಕಂಥ ಮಾತು ನಾವು ಹೇಳ್ತಾನೆ. ಯಾಕೆ ಈ ಘಟನೆ ನಿಮಗೆ ನೆನಪು ಮಾಡಿದ್ನಿ ಅಂತಂದ್ರೆ, 1 ಲೋಟ ಹಾಲು ಕೊಟ್ಟದ್ದಕ್ಕಾಗಿ 1 ಲಕ್ಷ ರೂಪಾಯಿ ಆಪ್ರೇಷನ್ ಫ್ರೀ ಆಗುತ್ತೆ ಅಂತಂದ್ರೆ
ಯವ್ವ ನಮ್ಮಪ್ಪ ಹನುಮಪ್ಪನ ಗುಡಿ ಕಳಸಾರೋಹ ನಡೆದೈತಿ ಅಂದ ಬಳಿಕ ಇಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ಸಾಕು, ಹನುಮಪ್ಪ ಜೀವನ ಪೂರ್ತಿ ನಮ್ಮ ಕೈ ಹಿಡಿತಾನೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇದು ಜೀವನ ಕೊಡೋದು, ನಮ್ಮಪ್ಪನ ಸೇವಾ ಮಾಡೋದು ಎಷ್ಟು ಚಂದ ನೋಡ್ರಿ. ಎಷ್ಟು ಸೊಬಗು. ಕಳಸ ಹಿಡ್ಕೊಂಡು ಊರಾಗಿಂದ ನಡ್ಕೊಂತ ಬಂದು ಹುಡುಗರು ಹೇಳ್ತಿದ್ದು ಓದ್ತೀರಿ, ಯವ್ವ ನನ್ನ ಕಾಲು ಉರಿಯಾಕತ್ತದು ಅಂತಿದ್ದು ಹೇಳ್ತಿದ್ದು. ಅವು ಅಂದಳತ್ತು, ಕಾಲು ಇವತ್ತೊಂದು ದಿವಸ ಉರಿದೈತಮ್ಮ, ಒಂದಿಷ್ಟು ಕೊಬ್ಬರಿ ನೆಹಸ್ತಾನೆ ಬಾ ಅಂತೇಳಿ. ನಿನ್ನೆ ಒಬ್ಬಕ್ಕೆ ಹೆಣ್ಮಗಳು ಗುಡಿಸಲಾಕ ಕೂತು ಮಗನ ಕಾಲಿಗೆ ಕೊಬ್ಬರಿ ನೆಹಸ್ತಿದ್ಳು. ಯಾಕೆ ಹಸ್ತಿದ್ಳು ಅಂತಂದ್ರೆ, ಹುಡುಗ ಯವ್ವ ನಮ್ಮಪ್ಪ ಹನುಮಪ್ಪಂದು ಕಳಸ ತರಾಕತ್ತೀವಿ ಅಂದ್ರೆ ನಾ ಕಾಲಾಗ ಚಪ್ಪಲ್ ಹಾಕೊಳ್ಳಾರ್ದ ಮಿರ್ಜಾಳ ತೋಟಕ್ಕೆ ಹಾಗೆ ಬರ್ತೀನಿ ಅಂತ ತಿಳ್ಕೊಂಡು ಊರಾಗಿಂದ ಬರ್ತಾರೆ ಅಂತಂದ್ರೆ, ತಾಯಿ ಆ ಮುಗ್ಧ ಮಕ್ಕಳ ಹೃದಯದೊಳಗೆ ಎಂತಹ ಭಕ್ತಿ ಮೂಡಾಕತ್ತಿದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಈಗ ಕಾಲು ಉರ್ದಾವ್ ತಾಯಿ, ನಾಳೆ ನೆನಪಿಟ್ಕೊಳ್ರಿ, ಆ ಕಾಲಿಗೆ ಒಂದು ಮುಳ್ಳು ಚುಚ್ಚಲಾರ್ದಂಗೆ ನಮ್ಮಪ್ಪ ಹನುಮಪ್ಪ ಕಾಪಾಡ್ತಾನೆ ಅನ್ನತಕ್ಕಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಇದೇ ಭಕ್ತಿ ರೀ, ಇದೇ ಭಕ್ತಿ. ನಾವು ದೇವರನ್ನು ಅಲ್ಲಿ, ದೇವರನ್ನು ಇಲ್ಲಿ, ದೇವ್ರ ಹಂಗದಾನ, ದೇವ್ರ ಹಿಂಗದಾನ ಅಂತೇಳಿ ಊಸೋದು, ಆ ಪರಿಕ್ರಮದೊಳಗೆ ಬದುಕೋದಕ್ಕಿಂತಲೂ ನಮ್ಮ ನಿರ್ಮಲವಾಗಿರುವ ಮನಸ್ಸಿನೊಳಗೆ ಮುಗ್ಧ ಭಾವದೊಂದಿಗೆ ಆ ಭಗವಂತನನ್ನು ಭಜಿಸಿದರೆ ಸಾಕು, ನಮಗೆ ಸಕಲವೂ ಸಿಗುತ್ತದೆ ಅನ್ನತಕ್ಕಂಥ ಮಾತನ್ನು ತಮ್ಮಲ್ಲಿ ಎಲ್ಲರಲ್ಲಿ ತಿಳಿಯಪಡಿಸ್ತಾ, 3 ದಿನಗಳ ಕಾಲ ನಿಮ್ಮಲ್ಲಿ ನಮ್ಮನ್ನು ಕರೆಸ್ಕೊಂಡ್ರಿ. ಒಂದಿಷ್ಟು ಸಮಯ ಹೆಚ್ಚಾದರೂ ಕಡಿಮೆ ಆದರೂ ನೀವು ಹಟ್ಟಾಗಿ ಹಾಕ್ಕೊಂಡ್ರಿ, ಏ ತಂಗಿ ಸುಮ್ಕೊಂಡ್ರೆ ಯಾವ ನಾವು ಒಂದೆರಡು ಮಾತಾಡಕತ್ತೀನಿ, ನಂದ ಮಾತಾಡಾಗ ನಿಂದು ಆಕೆ ಎತ್ತಾಳ ಊಟಕ್ಕೆ ಹೋಗೋದು ನಡಿ ಅನ್ನಕತ್ತಾಳ. ಆಕೆಗೆ ಊಟದ ಚಿಂತೆ ಅವ ನಾ ಯಾವಾಗ ಮುಗಿಸೇನತ್ ನಿಮಗೆ ಚಿಂತೆ. ಹೆಂಗೆ ಮಾಡಲಿ ಹೇಳಿ ನಾನು, ಹಂಗೆ ಆಗ್ತಾವೆ. ಏನಾತ್ರಿ, ಭಾಳ ಸುಂದರವಾಗಿ ತಾವೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಭಾಳ ಅದ್ಭುತವಾಗಿರುವ ಕಾರ್ಯಕ್ರಮ ನೋಡಿರಿ. ಇಲ್ಲೊಂದು 30-40 ತೋಟ ಇರ್ಬೋದು, ಇವ ಒಂದು 30-40 ಮನೆಗಳಿರ್ಬೋದು. ಅದರ 30-40 ಮನೆಗಳದಾವ ಅಂತ ತಿಳ್ಕೊಂಡು 5 ಲಕ್ಷ ಕೊಟ್ಟು ಕೇಳ್ರಿ. ನೀವು ಕಾರ್ಯಕ್ರಮ ಸಣ್ಣದು ಮಾಡೋಕ್ಕೆ ಹೋಗ್ಲಿಲ್ಲ ನೋಡ್ರಿ. ಕಾರ್ಯಕ್ರಮ ಮಾಡಬೇಕಂತ ಪ್ರವಚನ ಹಚ್ಚಿದ್ರಿ, 4 ಒಳ್ಳೆ ಮಾತು ಕೇಳಿದ್ರಿ, ಚಂದಂಗೆ ನಕ್ರಿ, ದುಃಖ ಪಟ್ರಿ, ಆನಂದ ಪಟ್ರಿ. ಇದೆಲ್ಲವೂ ಎಲ್ಲಿ ಸಿಗುತ್ತೆ ಅಂದ್ರೆ 5 ಲಕ್ಷ ಕೊಟ್ಟು ಕೇಳಬೇಕು. ಹನುಮಪ್ಪ ಕರೆ ಅದಾನಂತೇಳಿ ಇವೆಲ್ಲ ನಮಗೆ ಸಿಕ್ಕಾವೆ ಅನ್ನತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಜೀವನ ಹಸನಾಗಲಿ, ನಮ್ಮ ಜೀವನ ಪಾವನಾಗಲಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೊಂದು ಜೋರಾಗಿ ಚಪ್ಪಾಳೆಯನ್ನು ತಡ್ತಾ ನಾವು ಅಭಿನಂದನೆ ಸಲ್ಲಿಸೋಣ. ದೇಣಿಗೆ ಕೊಟ್ಟವ್ರನ್ನ ಹಿಡ್ಕೊಂಡು, ಅನ್ನ ನೀಡಿದವ್ರನ್ನ ಹಿಡ್ಕೊಂಡು, ಅಡುಗೆ ಮಾಡಿದವ್ರನ್ನ ಹಿಡ್ಕೊಂಡು ಚಿಗವ ಇವರೆಲ್ಲ ನೀವು ರಾತ್ರಿ 10-11 ಆದರೂ ಸಹಿತ ಇಲ್ಲೇ ನಿಂತು ರಂಗೋಲಿ ಹಾಕ್ಯಾರ ಭಾಳ ಮಂದಿ, ತಲೆ ಮೇಲೆ ಕಳಸ ಹೊತ್ತಾರ ಭಾಳ ಮಂದಿ. 5 ಲಕ್ಷ ಕೊಟ್ಟು ಕೇಳ್ರಿ. ಇವ್ರು ಅನ್ನಲಾರ್ದೆ 1 ರೂಪಾಯಿ ದಾನ ಕೊಟ್ಟವ್ರು ಹಿಡ್ಕೊಂಡು 1 ಲಕ್ಷ ರೂಪಾಯಿ ದಾನ ಕೊಟ್ಟವ್ರಿಗೊಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆ ಸಲ್ಲಿಸೋಣ. ಯಾರ್ಯಾರು ಪುಣ್ಯದ ಕೆಲಸ ಮಾಡ್ಯಾರಲ್ಲ ಅವರೆಲ್ಲ ಪುಣ್ಯದ ನಾವು ಗಂಟು ಹೊರ್ತಾರೆ. ಪಾಪ ಕೆಲಸ ಮಾಡಿದವ್ರು ಪಾಪದ ಗಂಟು ಹೊಡ್ತಾರೆ. ನಾವೆಲ್ಲ ಪುಣ್ಯದ ಗಂಟು ಹೊರುವ ಭಾಗ್ಯ ನಮಗೆ ಸಿಗಲಿ ಅನ್ನತಕ್ಕಂಥ ಮಾತು ಹೇಳಿ ತಮಗೆಲ್ಲ ಶುಭವಾಗಲಿ. ಪ್ರತಿ ವರ್ಷ ಇವೇನು ವಾರ್ಷಿಕೋತ್ಸವ ರಾಮನವಮಿ ಬರುತ್ತಲ್ಲ, ಒಂದು ದಿವಸ ಕಾರ್ಯಕ್ರಮ ಮಾಡುವಂಗೆ ಆಗ್ಬೇಕು. ನೀವೆಲ್ಲ ಹನುಮಪ್ಪನ ಸ್ಮರಣೆ ಒಳಗೆ ಒಂದು ದಿವಸ ನಾವೆಲ್ಲ ಇಲ್ಲಿ ಬಂದು ಪ್ರಸಾದ ಮಾಡಿಕೊಂಡು ಕಳಸಾರೋಹಣ ಆಗಿರ್ತಕ್ಕಂಥ ವಾರ್ಷಿಕೋತ್ಸವ ಅಂಥೇಳಿ ನಾವೆಲ್ಲ ಈ ಒಂದು ಕಾರ್ಯಕ್ರಮ ಮಾಡ್ತಿರಲ್ಲ. ಮತ್ತು ನೀವು ಹೆಂಗೆ ರೀ ಗೋನ್ ಅಳಗಾಡಿಸೋರು ಅಂಜಾರಿ ಇದೇ ಒಟ್ಟು ಅಜ್ಜಾಗೈತೋ ಯಪ್ಪ, ಇದೇ ರಗಡಾಗೈತೆ ನಮಗೆ. ನೀವು ವರ್ಷ ಮಾಡಿದ್ರೆ ಹೆಂಗೆ ಮಾಡೋತಾರ ಅವರು ಮಾಡೋಣ ಅಂತ ಹುಡುಗರೆಲ್ಲ ಹೇಳಕತ್ತಾರ. ಹುಡುಗರಿಗೊಂದು ಜೋರಾಗಿ ಚಪ್ಪಾಳೆ ಬರಲಿ. ಯಾಕಂದ್ರೆ ಮಾಡ್ಬೇಕು, ಕಾರ್ಯಕ್ರಮಗಳಾಗಬೇಕು. ಧರ್ಮದ ಕಾರ್ಯಕ್ರಮಗಳಾದವು ಅಂತಂದ್ರೆ ನಮ್ಮಲ್ಲಿ ಸಂಸ್ಕಾರದ ಕೊರತೆ ಯಾವತ್ತೂ ಬರೋದಿಲ್ಲ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳ್ತಾ ತಮಗೆಲ್ಲ ಶುಭವಾಗಲಿ. ಮತ್ತು ಸಮಯ ಸಿಕ್ಕಾಗ ನೀವೆಲ್ಲ ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳೋಣ ಅನ್ನತಕ್ಕಂಥ ಮಾತು ಹೇಳ್ತಾ ಇಲ್ಲಿವರೆಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ದೇವಸ್ಥಾನದ ಕಮಿಟಿಯವರಿಗೂ, ನಮ್ಮೆಲ್ಲ ತಾಯಿಯಂದಿರಿಗೂ ಮುಗಿದ ಕೈ ಬಾಗಿದ ತಲೆಯ ಭಕ್ತಿ ಶರಣಾರ್ಥಿ.